ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಇದೇ ಕಾಂಗ್ರೆಸ್ ಅಲ್ಲಿ ಕ್ರಾಂತಿ ಚರ್ಚೆ. ಈ ಗ್ಯಾಪ್ ಅಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನ ಹಿಡಿದು ಎತ್ತೋದ್ರ ಮೂಲಕ ಒಂದು ಸಂದೇಶ ಕೊಟ್ಟಂಗೆ ಕಾಣ್ತು. ಅದು ಸ್ವತಃ ತಮ್ಮ ತವರು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯ ಇಳಿತಾರ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಹತ್ತಿರ ಬಂದಿದೆ. ಡಿ.ಕೆ. ಶಿವಕುಮಾರ್ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಸೂಟು ಬೂಟು ಈಗಾಗಲೇ ಐತೆ ಅವ್ರ ಹತ್ರ. ಈಗಾಗಲೇ ಡಿ.ಸಿ.ಎಂ ಆದರೂ ಸಿ.ಎಂ ರೀತಿಯ ಒಂದು ಸ್ವಲ್ಪ ಗತ್ತು ಗೈರತ್ತು ಎಲ್ಲವನ್ನೂ ಕೂಡ ಬರ್ಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯನವರು ಇದೀಗ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನು ಹಿಡಿದು ಎತ್ತುವುದರ ಮೂಲಕ ಎಸ್ ನಾನ್ ರೆಡಿ, ಡಿ.ಕೆನೂ ರೆಡಿ ಅಂತ ಹೇಳಿದಂಗಿದೆ. ಬಟ್ ಒಂದು ಪತ್ರಕರ್ತರು ಒಂದಷ್ಟು ಪ್ರಶ್ನೆ ಕೇಳ್ತಾರೆ, ಏನು ಸಾರ್ ದಸರಾ ಉದ್ಘಾಟನೆ ನೀವಾ ಅವರ ಅಂತ. ನೀನು ಹೇಳು ಅಂತಾರೆ, ನೀವೇ ಅಂತಾರೆ, ಹ್ಞೂ ಅಂತ ಹೋಗ್ತಾರೆ. ದಸರಾ ಉದ್ಘಾಟನೆಯನ್ನು ಡಿ.ಕೆ. ಶಿವಕುಮಾರ್ ಮಾಡಬೇಕು ಅಂತ ಅನ್ಕೊಂಡಿಲ್ಲ, ಆದರೆ ವರ್ಷದ ಅಂತ್ಯಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನ್ಕೊಂಡಿದ್ದಾರೆ. ಆದರೆ ಆಯುಧ ಪೂಜೆ, ವಿಜಯದಶಮಿ, ಈ ದಸರಾ ಈ ಕಾರ್ಯಕ್ರಮ ನನ್ನ ಉಸ್ತುವಾರಿಯಲ್ಲಿ ನಡೀಲಿ ಅನ್ನೋ ಆಸೆ ಅಂತೂ ಇದೆ. ಡಿ.ಕೆ. ಶಿವಕುಮಾರ್ ಅವ್ರಿಗಿಲ್ಲ ಅಂತೇನಿಲ್ಲ. ಆ ದಿಸೆಯಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಹೈಕಮಾಂಡ್ ನಾಯಕರ ಕೈಲಿ ಏನೇನು ಹೇಳಿಸ್ಬೇಕು ಅವೆಲ್ಲವನ್ನು ಕೂಡ ಮಾಡಿಸಿದ್ದಾರೆ. ಸಿದ್ದರಾಮಯ್ಯ ಟೀಮಲ್ಲಿ ಆಗಲ್ಲ ಅಂತ ತಲೆ ಹೋಗಿತ್ತಿದ್ರಲ್ಲ, ನೆವರ್ ಚಾನ್ಸೇ ಇಲ್ಲ. ದಲಿತ ಮುಖ್ಯಮಂತ್ರಿ ಅನ್ನೋ ಕೂಗು ಎದ್ದಿತ್ತಲ್ಲ, ಆ ಕೂಗು ತಣ್ಣಗಾಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ ಅನ್ನೋ ರಾಜಣ್ಣ ಅವರ ಹೇಳಿಕೆ ನೋಡಿದ್ರೆ ಡಿ.ಸಿ.ಎಂ ಸಿ.ಎಂ ಆಗಿ ಪ್ರಮೋಟ್ ಆಗೋದು ಫಿಕ್ಸು. ಇನ್ನು ಅದರ ಕಡೆ ತಂಟೆಗೆ ಹೋದ್ರೆ ಸರಿ ಇರಲ್ಲ, ಸುಮ್ಮನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕಡೆ ಹೋಗೋಣ ಅಂತ ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ನೇಮಕ ಆಗ್ತಾರೆ ಅನ್ನೋ ಒಂದು ಬಲವಾದಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಅಟ್ ದಿ ಸೇಮ್ ಟೈಮ್ ಡಿ.ಕೆ. ಶಿವಕುಮಾರ್ ಸಹ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಷಯ ಗಟ್ಟಿಯಾಗಿ ಚರ್ಚೆ ಆಗ್ತಿದೆ. ಈ ಗ್ಯಾಪ್ ಅಲ್ಲಿ ಮುಖ್ಯಮಂತ್ರಿಯವರ ಪುತ್ರ ಮಾಜಿ ಶಾಸಕ ಹಾಲಿ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷ ನಮ್ದೇ, ನಮ್ಮ ತಂದೆಯವರು ಇರ್ತಾರೆ ಅಂತ ಹೇಳೋದ್ರ ಮೂಲಕ ಏನಂತೆ ಡಿ.ಕೆ. ಆದ್ರೆ ಏನಂತೆ, ನಮ್ಮಪ್ಪ ಹುಲಿ ನನಗೆ ಅಂತ. ಡಿ.ಕೆ. ಶಿವಕುಮಾರ್ ಕಂಡರೆ ಎದುರಿಕೊಳ್ಳುವ ವ್ಯಕ್ತಿ ನಾನಲ್ಲ ಅನ್ನೋ ದಾಟಿ ಹೇಳಿಕೆ ಇದ್ದಂಗಿತ್ತು ಯತೀಂದ್ರ. ನಮ್ಮಪ್ಪ ಸಿದ್ದರಾಮಯ್ಯ, ನಮ್ಮಪ್ಪ ಟಗರು, ನಮ್ಮಪ್ಪ ಹುಲಿ ಅನ್ನೋ ನಂಬಿಕೆ, ವಿಶ್ವಾಸ ಅವ್ರ ತಂದೆ ಬಗ್ಗೆ ಯತೀಂದ್ರ ಅವ್ರಿಗಿದೆ. ಅದಿರಲೇಬೇಕು. ಆದರೆ ಮುಖ್ಯಮಂತ್ರಿಯಾಗಿ ಇನ್ನು ಉಳಿದ 2.5 ವರ್ಷಗಳ ಕಾಲವೂ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನೋದಿದೆಯಲ್ಲ, ಅದನ್ನ ಹೇಳ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಯತೀಂದ್ರ. 6 ತಿಂಗಳ ಹಿಂದೆ 6 ಜನ ನಾರ ಹೇಳ್ತಿದ್ರು, ಇಲ್ಲ ಸಿದ್ದರಾಮಯ್ಯನವರು ಇರ್ತಾರೆ ಅಂತ. ಈಗ 6 ಮಂದಿಯ ಧ್ವನಿ ಕೇಳಿಸ್ತಿಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಅಂತ. ಡಾಕ್ಟರ್ ಯತೀಂದ್ರ ಮಾತ್ರ ಏಕ ಧ್ವನಿಯಲ್ಲಿ ನಮ್ಮಪ್ಪನೇ 5 ವರ್ಷ ಅಂತ ಹೇಳ್ತಿದ್ದಾರೆ. ಆ ಗ್ಯಾಪಲ್ಲಿ ಮಹಾದೇವಪ್ಪ ಒಂದು ಸ್ವಲ್ಪ ಮಾತಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿಪಕ್ಷದವರೆಗೂ ಸೆಟ್ಲ್ಮೆಂಟ್ ಮಾಡಿದ್ದಾರೆ, ಸ್ವಪಕ್ಷೀಯರಿಗೂ ಕೂಡ ಸೆಟ್ಲ್ಮೆಂಟ್ ಮಾಡ್ತಿದ್ದಾರೆ. ಅವ್ರದೇ ಸ್ಟೈಲ್ ಅದು, ನಾವೇ ಹೇಳ್ತಿರೋದೇನಲ್ಲ. ಸೆಟ್ಲ್ಮೆಂಟ್ ಅನ್ನೋ ಪದ ರಾಜಕಾರಣದಲ್ಲಿ ಬಂದಿದ್ದೇ ಡಿ.ಕೆ. ಶಿವಕುಮಾರ್ ಅವರಿಂದ. ಈಶ್ವರಪ್ಪ ಅವ್ರು ಸೆಟ್ಲ್ಮೆಂಟ್ ಮಾಡಿದ್ದೀನಿ, ಸಿ.ಟಿ. ರವಿಗೆ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅನ್ನೋ ಹೇಳಿಕೆಗಳು, ರಮೇಶ್ ಜಾರಕಿಹೊಳಿಗೆ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅನ್ನೋ ಹೇಳಿಕೆಗಳು ಅವ್ರಿಗೆ 7 ಹೊಡೆದ್ರು ವಿಪಕ್ಷದವ್ರಿಗೆ, ಸ್ವಪಕ್ಷದವ್ರಿಗೆ 7 ಹೊಡಿತಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ಗುರಿ ಇಡೋ ಲೆಕ್ಕಾಚಾರ ಇದೆಯಲ್ಲ, ಅದನ್ನ ಹಿಡ್ತಾ ಇದ್ದಾರೆ. ತಂತ್ರ, ಪ್ರತಿತಂತ್ರ, ಕುತಂತ್ರ ರಾಜಕಾರಣದ ಒಂದು ಭಾಗ. ಯಾರು ಎದೆಯೊಡ್ಡಿ ಗುದ್ದಾಡುವಂಥ ರಾಜಕಾರಣ ಮುಗಿದೋಗಿದೆ. ಈಗ ಏನೇ ಇದ್ರು ಹಿಂದಿಂದ ಏನೇನು ಆಪರೇಟ್ ಮಾಡ್ಬೇಕು ಅದೇ ರಾಜಕಾರಣ ಆಗ್ಬಿಟ್ಟಿದೆ. ಅದನ್ನ ನಾನೇನು ಸಪೋರ್ಟ್ ಮಾಡಿ ಮಾತಾಡ್ತಿಲ್ಲ, ಬಟ್ ವ್ಯವಸ್ಥೆ ಹಂಗಾಗಿದೆ ರಾಜಕಾರಣದಲ್ಲಿ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರು ಕೈಯನ್ನ ಇವರೇ ಸಿದ್ದರಾಮಯ್ಯನವರು ಹಿಡ್ಕೊಂಡು ಹಿಂಗೆ ಎತ್ತೋದ್ರು. ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಜಸ್ಟ್ ಸ್ಮೈಲ್. ಗೊತ್ತಿಲ್ಲ ಸಿದ್ದರಾಮಯ್ಯನವರು ಯಾರಿಗಾಗಿ ಸಂಘರ್ಷ, ಯಾಕಾಗಿ ಸಂಘರ್ಷ ಅನ್ನೋ ನಿಲುವಿಗೆ ಬಂದಂಗಿದೆ. ನಾನು ಗುದ್ದಾಡಿನ 5 ವರ್ಷ ಈಸಿಯಾಗಿ ಉಳಿಯಕ್ಕೆ ಸಾಧ್ಯವೇ? ಆಗಲ್ಲ. ಗೌರವಯುತವಾಗಿ ನನ್ನ ಅವಧಿಯನ್ನು ಮುಗಿಸಿ ಏನಾದರೂ ನೆಮ್ಮದಿ ಕಂಡ್ಕೊಳ್ಳಲ್ಲ ಅಂತಿದ್ದಂಗಿದೆ. ಸಿದ್ದರಾಮಯ್ಯನವ್ರಿಗೆ ದುಡ್ಡು ಮಾಡೋ ಹಪಾಪಿ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ನಾನು ಇನ್ನೊಂದು ಸಾಮ್ರಾಜ್ಯ ಕಟ್ಟಬೇಕು, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರು JDS ಅಲ್ಲಿ ಇದ್ದರೆ ಮುಖ್ಯಮಂತ್ರಿ ಆಗ್ತಿದ್ರು ಇಲ್ವೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಕೊಡ್ತು. ಸಿದ್ದರಾಮಯ್ಯನವ್ರಿಗೆ
ಜೀವನದಲ್ಲಿ ಒಬ್ಬ ಉತ್ತಮ ಮುಖ್ಯಮಂತ್ರಿ 7.5 ವರ್ಷ ಆಡಳಿತ ಮಾಡಿದಂಥ ಮುಖ್ಯಮಂತ್ರಿ ಅಂತ ಅನಿಸಿಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್. ಹಾಗಾಗಿ ನಾನು ಹುಟ್ಟಿದ್ದು ಬೆಳೆದಿದ್ದು ರಾಜಕಾರಣದಲ್ಲಿ ಮೊದಲು ಹುದ್ದೆಗಳನ್ನ ಅನುಭವಿಸಿದ್ದು ಜನತಾದಳ, ಜನತಾ ಪರಿವಾರ, ರಾಮಕೃಷ್ಣ ಹೆಗಡೆ, JH ಪಟೇಲ್ರು, ದೇವೇಗೌಡರು ಒಡನಾಟದಲ್ಲಿ. ಆದರೆ ನನ್ನ ಜೀವನದ ರಾಜಕೀಯ ಜೀವನದಲ್ಲಿ ಉತ್ತುಂಗಕ್ಕೆ ಕರ್ಕೊಂಡು ಹೋಗಿದ್ದು ಕಾಂಗ್ರೆಸ್ ಅನ್ನೋ ತೃಪ್ತಿ ಸಿದ್ದರಾಮಯ್ಯನವ್ರಿಗೆ ಇದ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಯಾವುದೇ ಸಭೆ ಸಮಾರಂಭಗಳಿಗೆ ಗುಂಪು ಚರ್ಚೆಗೆ ಆಸ್ಪದ ಕೊಡದೆ ಒಂದು ಖುಷಿಯಾಗಿ DK ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡುವ ಲಕ್ಷಣ ಇವತ್ತಿನ ಆ ಒಂದು ಫೋಟೋ ಫೋಸ್ ಹೇಳ್ತಾ ಇತ್ತು ಸ್ಟೋರಿನ. 5 ವರ್ಷ ಬಂಡೆ ಹೆಂಗಿರುತ್ತೆ ಸರ್ಕಾರ ಅಂತ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಲ್ಲ ಅವರು. 5 ವರ್ಷ ಬಂಡೆಂಗೆ ಈಗ ಸರ್ಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಏನೋ ಮಾಡಿ DK CM ಆಗೋದನ್ನ ತಡಿಬೇಕು ಅನ್ನೋ ವಿಷಯ ಸಿದ್ದರಾಮಯ್ಯವ್ರ ಮನಸ್ಸಲ್ಲಿ ಇದ್ದಂಗೆ ಕಾಣ್ತಿಲ್ಲ. ಆಗಿದ್ದಿದ್ರೆ ಎಸ್ ಬಾ ಮಾದೇವಪ್ಪ, ಬಾ ರಾಜಣ್ಣ, ಎಸ್ ಕಮಾನ್ ಹೇಳು ಅನ್ನೋರು. ಯಾರು ಹೇಳ್ತಿಲ್ಲ. ಸಿದ್ದರಾಮಯ್ಯನವರೇ ಮೌನಿ ಆದಮೇಲೆ ಉಳಿದವ್ರ ಕೆಲಸ ಏನು? ಜೈ DK ಶಿವಕುಮಾರ್. DK ಶಿವಕುಮಾರ್ಗೆ ಜೈಕಾರ ಹಾಕದಷ್ಟೇ ಬಾಕಿ, ಉಳಿದವ್ರಿಗೆ ಜೈಕಾರ ಹಾಕ್ತಿದ್ದಾರೆ. ಹಾಕದವರು ಮುಂದಿನ ಎಲೆಕ್ಷನ್ಗೆ BJP ಕಡೆಗೆ ಗಂಟು ಮುಟ್ಟೆ ಕಟ್ಕೊಂಡು ಓಡ್ತಾರೆ. DK ಶಿವಕುಮಾರ್ ಜೊತೆ ವಿಶ್ವಾಸದಲ್ಲಿ ಬಾಳಬೇಕು. ವಿರೋಧ ಮಾಡ್ಕೊಂಡ್ರೆ DK ಶಿವಕುಮಾರ್ ಜೊತೆ ಬಾಳಕ್ಕಾಗಲ್ಲ, ಅಂದ್ರೆ ಪಕ್ಷದಲ್ಲಿ ಇರಕ್ಕಾಗಲ್ಲ. ವಿಶ್ವಾಸದಲ್ಲಿ ಒಂದು ರಾಜಣ್ಣನ ಮಾತಿದೆ, ಏನು ಯಾವ ಕಡೆ ಇರ್ತದ ನೀರು ಆ ಕಡೆ ಹರಿತಿರ್ಬೇಕು, ಹಳ್ಳದ ಕಡೆ ನೀರು ಹರಿತಿರ್ಬೇಕು ಅಂತ. ಹಾಗಾಗಿ ಬದಲಾವಣೆಯ ಕಡೆಗೆ ನಾವು ಹೋಗ್ಬೇಕು ಅನ್ನೋ ದಾಟಿಯ ಮಾತುಗಳನ್ನ ರಾಜಣ್ಣ ಹಾಡಿದ್ದಾರೆ. ಆದರೆ ರಾಜಣ್ಣ ಸ್ವಾಭಿಮಾನಿ ಇರ್ಬೋದೇನೋ, ಒಂದು ಸ್ವಲ್ಪ ಉದ್ದಟತನದ ಮಾತುಗಳು, ಜೋರಾಗಿ ಮಾತಾಡ್ಬೋದೇನೋ, ಎದುರಾಕಬೋದೇನೋ ಎಲ್ಲರೂ. ಒಂದಷ್ಟು ಸ್ವಾಭಿಮಾನ ಅನ್ನೋದು ರಾಜಕಾರಣದಲ್ಲಿ ಇಳ್ಕೊಂಡಿರೋ ಕೆಲವೇ ಮಂದಿಲಿ ರಾಜಣ್ಣ ಕೂಡ ಒಬ್ರು. ಹಾಗಾಗಿ DK ಶಿವಕುಮಾರ್ ಆದಿ ಸುಗಮ ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಅನ್ನೋ ವಾತಾವರಣ, ಸಂದೇಶ ರವಾನೆ ಆದಂಗಿದೆ. DK ಮುಖದಲ್ಲಿ ಮಂದಹಾಸ. ನೋಡ್ಬೇಕೇನು ಅಂತ. ಸುಮ್ಮನೆ ಈ ಕಾಂಗ್ರೆಸ್ ವಿಷಯ ಕಾಂಗ್ರೆಸ್ ಹೇಳಿದ್ರು ಓಕೆ. ಈ ಆರ್ ಅಶೋಕು BJPಯಿಂದ ಮುಖ್ಯಮಂತ್ರಿ ಆಗುತ್ತೆ, ಸರ್ಕಾರ ಬರುತ್ತೆ, ಅವು ಇವು ಅಂತ ಹೇಳ್ತಾರೆ. ಆರ್ ಅಶೋಕ್ ಮಾತನ್ನ BJPಲೇ ಸೀರಿಯಸ್ ಆಗಿ ತಗೊಳ್ಳಲ್ಲ. ಇನ್ನು ಕಾಂಗ್ರೆಸ್ ಬಗ್ಗೆ ಮಾಡೋ ಕಮೆಂಟ್ ಬಗ್ಗೆ ಜನ ಸೀರಿಯಸ್ ಆಗಿ ತಗೋತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಣುತ್ತೆ. ಏನಿಯೋ ಈ ಜೋಡೆತ್ತಿನ ಲೆಕ್ಕಾಚಾರ, ಸಿದ್ದರಾಮಯ್ಯ DK ಶಿವಕುಮಾರ್ ಜೋಡೆತ್ತಿನ ಈ ಸರ್ಕಾರ ಏನು ಕತೆ, ಏನು ಸಮಾಚಾರ? ಬಂಡೆ ಹೆಂಗೆ 5 ವರ್ಷ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಬಂಡೆ ಮುಖ್ಯಮಂತ್ರಿ ಆಗ್ತಾರ? ತಾವೇನು ಹೇಳ್ತೀರಿ? ಅಷ್ಟು ಈಸಿ ಇದೆಯೇ? ಈಸಿ ಇದೆ ಅಂತ ಅನ್ನಿಸ್ತಿದೆ. ಬಟ್ ನೀವಿದ್ದೀರಲ್ಲ, ನಿಮ್ಮ ತೀರ್ಮಾನ ಬೇರೆ ಇರುತ್ತೆ, ನಿಮ್ಮ ಆ್ಯಂಗಲ್ ಬೇರೆ ಇರುತ್ತೆ. ನಿಮ್ಮ ಪ್ರಕಾರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯ ಸುಲಭವಾಗಿ ಬಿಟ್ಕೊಡ್ತಾರಾ? ಏನು ಎತ್ತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.